ಹೋಗ್ಲಿದ್ರೊಟ್ಟಿಗೆ ನಿನ್ಗೆ ಓಟ್ ಬೇಕಾ ಹುಣ್ಣು, ಉಳಿದ್ ನನಗೆ ಕೊಡು, ನಾನು ಉಣ್ತೀನಿ. ಹೌದೇನಜ್ಜಿ? ಹಂಗಾದ್ರೆ ಫುಲ್ ಮುದ್ದೆನು ನೀನೇ ತಗ. ಈಗ ನೋಡಿಗ ನಾನ್ ಹೇಳಿದ್ದು 7 ಟಕ್ಕ ತಾಟ್ ಉಂಡು ಬ್ಯಾಡದ್ರೆ ಕೊಡಪ್ಪ ಅಂತ ಹೇಳಿ, ಇಡೀ ಮುದ್ದೆನ ಕೊಡು ಅಂತ ಹೇಳಿಲ್ಲ. ತಿನ್ 7 ಟಕ್ಕ ತಾಟ್ ತಿಂದು ಕೊಡು. ನನಗೆ ಎಷ್ಟು ಆಗಕ್ಕಿಲ್ಲ, ನೀನೇ ತಗ. ಪಾಪಣ, ನೀವೊಂದ್ ಕಿತ್ತ ಮುದ್ದೆಗೆ ಸಾರು ಹಚ್ಕೊಂಡು ಉಣ್ ನೋಡಿದೆ ಹೆಂಗೈತೆ ಅಂತಂದು. ಈಗ ಉಣ್ ನೋಡ್ದಲೆ ಮಾಡ್ದಲೆ ಬ್ಯಾಡ ಚೆನ್ನಾಗಿರಕ್ಕಿಲ್ಲ ಅಂತ ಅಂತೀಯ. ಮುದ್ದೆಗೂ ಸಾರಿಗೂ ಎಂತ ಚೆನ್ನಾಗಿರ್ತತಿ. ಒಂದ್ ಮುದ್ದೆ ನಂಗೆ ಸಾರಿಗೆ ಹಚ್ಕೊಂಡು ನುಂಗ್ ನೋಡು ನೀನೇ, ಅವಾಗ ಆಹಾ ಎಷ್ಟ್ ಚೆನ್ನಾಗೈತೆ ಅಂತ ಇಡೀ ಮುದ್ದೆ ನೀನೆ ಗುಳುಮ್ ಗುಳುಮ್ ಅಂತ ನುಂಗ್ ಬಿಡ್ತೀಯ. ಏನಿಲ್ಲ, ಮಾಮೂಲಿ ಇದ್ದಂಗೆ ಇರ್ತತಿ. ಪಾಪ ಮೊದ್ಲು ತಿನ್ ನೋಡು, ಆಮೇಲೆ ಹೇಳು ಮಾಮೂಲಿ ತರ ಐತೆ ಯಾವ ತರ ಐತೆ ಅಂತಂದು. ಲೇ ಪಾಪ, ಹೌದು ಕಣ್ಲಾ, ಸಾರಿಗೂ ಮುದ್ದೆಗೂ ಬಾರಿ ಚೆನ್ನಾಗೈತೆ. ಒಂದ್ ಕಿತ ಗುಕ್ ಮುರ್ಕೊಂಡು ಉಣ್ ನೋಡು ಹೆಂಗೈತೆ ಅಂತಂದು. ನೋಡ್ಲಾ ಪಾಪ, ಹಿಂಗ್ ಮುದ್ದೆ ತಗೊಂಡು ಹಿಂಗ್ ಸಾರಿಗೆ ಹಿಂಗ್ ಅಲ್ಲಾಡ್ಸ್ಕೊಂಡು ಹಿಂಗ್ ಗುಮ್ಮನೆ ನುಂಗು, ಅವ್ ನೋಡು ಏನ್ ಮಸ್ತ್ ಆಗೈತೆ ಅಂತಂದು. ನಾನ್ ನೆಟ್ ನೋಡ್ದೆ ಸಾರ್ ಏನ್ ಚೆನ್ನಾಗಿತ್ತು ಗೊತ್ತಾ? ಅಣಬೆ ಸಾರ್ ಅಂದ್ರೆ ನಾವು 4 ದಿವಸ ಗಟ್ಲೆ ಇಟ್ಕೊಂಡು ಉಣ್ತಿದ್ವಿ ಕಣ್ಲ ಪಾಪ. ನೀನು ತಿನ್ ನೋಡ್ದಲೆ ಮಾಡ್ದಲೆ ಚೆನ್ನಾಗಿರಕ್ಕಿಲ್ಲ ಬೇಡ ಅಂತೀಯ. ತಿನ್ ನೋಡ್ ಮೊದ್ಲು. ಏನಿ ಅಜ್ಜಿ ಅಣಬೆ ಸಾರ್ನ ಮಟನ್ ಸಾರ್ ರೇಂಜಿಗೆ ಹೇಳ್ತೈತಿ. ಹಚ್ಕೊಂಡ್ ತಿನ್ ನೋಡಿ ಹೆಂಗೈತೆ ಅಂತಂದು. ಪಾಪ, ಮಟನ್ ಸಾರಿಕಿನ್ನ ಚೆನ್ನಾಗಿರ್ತತೆ. ತಿನ್ ನೋಡ್ದಲೆಯ ಸುಮ್ನೆ ಹೇಳ್ಬೇಡ. ಒಂದ್ ಕಿತ ನುಂಗ್ ನೋಡು, ನುಂಗ್ ನೋಡ್ದಲೆ ಮಾತಾಡ್ತೀಯ. ತಡಿ ನೋಡ್ತೀನಿ. ಅಜ್ಜಿ, ನೀನ್ ಹೇಳ್ದಂಗೆ ಬಾರಿ ಚೆನ್ನಾಗೈತೆ ಕಣಜ್ಜಿ ಸಾಂಬಾರು. ನಾನು ಹೇಳಿಲ್ವೇ ಮೊದ್ಲಿಗೆ ಉಣ್ ನೋಡಪ್ಪ, ಆಮೇಲೆ ಗೊತ್ತಾಕತ್ ನಿನಗೆ ಅಂತಂದು. ಹೆಂಗೈತಿ ಈಗ? ಕಣಜ್ಜಿ, ನೀ ಹೇಳ್ದಂಗೆ ಮಸ್ತ್ ಆಗೈತಿ. ಮತ್ತೆ ಅದಕ್ಕೆ ಹೇಳಿದ್ದು ಓಟು ಮುದ್ದೆ ನೀವು ಗುಳುಮ್ 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 ಮನೆಗೆ ನುಂಗು ಸಾರಚ್ಕೊಂಡು. ಅದು ಓಟೈತಿ ನೋಡು, ನಿನಗೆ ಸಣ್ಣದಿಟ್ಟಿರೋದು. ಕಣಜ್ಜಿ, ಅಷ್ಟು ಉಣ್ತೀನಿ ಬಿಡು, ಸಾರ್ ಚೆನ್ನಾಗೈತಿ. ಆಹಾ ಹೆಂಗದ ನೋಡು ಕಳ್ ನನ್ ಮಗ. ಇಷ್ಟತ್ತನೆಯ ನನಗೆ ಬ್ಯಾಡ, ನಾವು ಉಣ್ಣಕ್ಕಿಲ್ಲ ಅಂದ. ನ್ಯಾಲ್ಗಿಗೆ ಯಾವಾಗ ಸಾರು ಮುಟ್ಸಿದ್ನೋ ಆವಾಗ ಓಟು ಉಣ್ತೀನಿ ಅಂತವ್ನು. ಮತ್ತೆ ಸಾರ್ ಚೆನ್ನಾಗಿದ್ರೆ ಮುದ್ದೆ ಉಣ್ಣಂಗಾಕತ್ತೆ, ಸಾರ್ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ಉಣ್ಣಂಗಾಕತ್ತೆ? ಸಾರ್ ಚೆನ್ನಾಗೈತೆ ಅದಕ್ಕೆ ಉಣ್ತೀನಿ ಅಂದೆ. ಆತ ಉಣ್ಣಪ್ಪ. ಅಣಬೆ ಸಾರು ನೋಡ್ತಾ ಇದ್ರೆ ನನಗೆ ನಾನು ಸಣ್ಣಳಿದ್ದಾಗ ನಮ್ಮ ಅಪ್ಪಯ್ಯ ಅಣಬೆ ಎಲ್ಲ ಕಿತ್ಕೊಂಡ್ಬಂದು ಕೊಡೋದು, ನಮ್ಮ ಅವ್ವಯ್ಯ ಸಾರು ಮಾಡಿಡೋದು, ಅದೇನ್ ನೆನಪಿಗೆ ಬರ್ತತಿ. ಹೌದೇನಜ್ಜಿ? ಕಣ್ಲ ಪಾಪ, ನಮ್ಮ ಅಪ್ಪ ಬೆಳಗ್ಗೆನೆ ಹೊಲ್ತಾವೆ ಹೋಗ್ಬಿಡೋದು, ಹೊಲ ನೋಡ್ಕೊಂಬರ್ತೀನಿ ಅಂತಂದು ಹೋಗ್ಬಿಡೋದು. ಈ ಮಂಜು ಬಿದ್ದಿರ್ತತ್ತಲ್ಲ ಅಷ್ಟೊತ್ತಿಗೆ ಹೋಗೋದು ಬೆಳಗ್ಗೆ ಹೊತ್ತು. ಹೋದಾಗ ಹೊಲ್ದುಗಳಿಗೆ ಹಿಂಗ್ ಬರ್ಬೇಕಾದ್ರೆ ಹಿಂಗ್ ಯಾರೇ ಹೊಲ್ದುಗಳಿಗೆ ಹಿಂಗ್ ಅಣಬೆಗಳು ಎದ್ದಿರವು. ನಮ್ಮ ಅಪ್ಪ ಓಸಿ ಕಿತ್ಕೊಂಬರೋದು ಕಣ್ಲ. ಅವತ್ತೇನಾರ ಅಣಬೆತ್ತು ಅಂತ ಅಂದ್ರೆ ನಮ್ಮ ಮನೆಗೆ ಮಟನ್ ಸಾರು ಲೆಕ್ಕಕ್ಕೆ ಅಡಿಗೆ ಮಟನ್ ಸಾರು ಮಾಡ್ದಂಗೆ ನಮ್ಮ ಅವ್ವ ಮಾಡದ. ಅಯ್ಯೋ ನಾನಂತ್ರು ನನಗೆ ಅಂತ ಗಬ್ದಾಡ್ಕೊಂಡು ಉಣ್ತಿದ್ದೆ ಕಣ್ಲ ಪಾಪ. ಅಷ್ಟ್ ಚೆನ್ನಾಗಿ ಮಾಡದ್ ನಮ್ಮ ಅವ್ವ ಸಾಂಬಾರ್ನ. ನಮ್ಮ ಅವ್ವನ ಕೈ ರುಚಿನೇ ಬೇರೆ. ಅಷ್ಟ್ ಚೆನ್ನಾಗಿ ಮಾಡದೇನಜ್ಜಿ ನಿಮ್ಮ ಅವ್ವ? ಕಣ್ಲ ಪಾಪ, ನಮ್ಮ ಅವ್ವನ ಕೈ ರುಚಿಗೆ ಎಲ್ಲರೂ ಹೊಗಳರು. 4 ಜನ ಬಂದು ನಮ್ಮ ಮನೆಗೆ ಉಂಡು ಹೋದ್ರೆ ಅಯ್ಯೋ 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 ಇವಕ್ಕನ ಕೈ ರುಚಿ ಏನ್ ರುಚಿ ಐತಪ್ಪ ಅಂತಂದು ನಮ್ಮ ಅವ್ವನ ಹೊಗಳ್ಬಿಟ್ಟು ಹೋಗಾರ ಕಣ್ಲ ಪಾಪ. ಚಂದವಾಗಿ ಅಡುಗೆ ಮಾಡೋದು. ಆದ್ರೂ ನಮ್ಮವ್ವ ಭಾರಿ ಕಷ್ಟಪಟ್ಬಿಟ್ಟು ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡರು ಮಾಡಿದ್ಲು ಕಣ. ನಮ್ಮವ್ವ ಕಷ್ಟಪಟ್ಟಿರೋಷ್ಟು ಯಾರು ಕಷ್ಟಪಡ್ಲಿಲ್ಲ. ನಮ್ಮವ್ವ ಹಂಗ ಕಷ್ಟದಿಂದ ಬದುಕಿ ನಮ್ಮನ್ನ ಸಾಕಿ ಬೆಳೆಸಿ ದೊಡ್ಡರು ಮಾಡಿದ್ಲು. ಹೌದೇನಜ್ಜಿ? ಪಾಪ ಆತರ ಕಷ್ಟ ಏನಿತ್ತಜ್ಜಿ? ಅಯ್ಯೋ ಅಂತ ಕೇಳ್ತಿ ಬಿಡಪ್ಪ. ಆಗಿನ ಕಾಲದ ಕಷ್ಟಗಳು ಈಗಿನ ಕಾಲದಲ್ಲಿ ಯಾರು ಅರ್ಥ ಮಾಡ್ಕೊಂತಾರೆ ಹೇಳಕ್ಕೆ? ಅದೇನಂತ ಹೇಳಜ್ಜಿ, ನಾನು ಕೇಳ್ತೀನಿ. ಅಯ್ಯೋ ನಮ್ಮವ್ವ ಪಟ್ಟಿರೋ ಕಷ್ಟ ಈಗ ನೆನ್ಸ್ಕೊಂಡ್ರೆ ಇನ್ನು ಕಣ್ಣಾಗೆ ದಳ ನೀರು ಬರ್ತತಿ. ಬ್ಯಾಡ್ ಬಿಡಪ್ಪ, ಆ ಕಷ್ಟ ಹೇಳೋದು ಬೇಡ, ನೆನ್ಸ್ಕೊಳೋದು ಬೇಡ, ಬ್ಯಾಡ್ ಬಿಡು. ಈಗ ಉಣ್ಣ ಕುತ್ಕೊಂಡಿಯ ಸುಮ್ಮನ್ ಅದೆಲ್ಲ ಯಾಕೆ? ಅಯ್ಯೋ ಅಜ್ಜಿ, ಯೋನು ಆಗಲ್ಲ ಹೇಳಜ್ಜಿ, ಅದ್ಯೋನು ಅಂತ ನಾನು ಕೇಳಿಸ್ಕೊಂತೀನಿ. ಯೋನ್ ನಿಂದು ಹೇಳ್ಬಾರ್ದು, ಏನ್ ಕಷ್ಟ ಏನು? ಹಂಗಲ್ಲ ಕಣ
ಕಣ್ಲ ಪಾಪ. ಅವ್ರು ಪಟ್ಟಿರೋ ಕಷ್ಟಗಳನ್ನ ನೆನ್ಸ್ಕೊಂಡು ಮತ್ತೆ ಅದನ್ನ ನಾನು ಹೇಳಕ್ಕೆ ನನಗೆ ಮನ್ಸಿಗೆ ನೋವಾದಂಗ ಆಕತಿ. ಅದಕ್ಕೆ ಬ್ಯಾಡ್ ಬಿಡಪ್ಪ ಅಂತ ಹೇಳ್ದೆ. ಪಾಪ ಅಜ್ಜಿಗೆ ಯಾಕೆ ಸುಮ್ಮನೆ ಇಲ್ದಿರೋದೆಲ್ಲ ಕೇಳಿ ಮನ್ಸಿ ನೋವು ಮಾಡ್ತೀಯ? ಬ್ಯಾಡ್ ಬಿಡು ಸುಮ್ಮನ್ನು. ಅಯ್ಯ ಸುಮ್ಕಿರಮ್, ನಾನು ಅಜ್ಜಿ ಹೆಂಗಿತ್ತು ನಮ್ಮಂಗಿದ್ದಾಗ ಅಂತ ತಿಳ್ಕೊಳಕ್ ಬ್ಯಾಡ್ರಿ. ಹೇಳಿದ್ರೆ ಏನಕತಿ, ನಮಗೆ ಗೊತ್ತಾಕತ್ತಾನೆ. ಹೌದು ನಮ್ಮ ಅಜ್ಜರು ಹಿಂಗಿದ್ರು ನಮ್ಮ ಮುತ್ತಜ್ಜರು ಹಿಂಗಿದ್ರು ಅಂತ ನನಗೂ ಆಸೆ ಇರಲ್ವೇ ಕೇಳಕ್ಕೆ? ಹೇಳಿ ಬಿಡು, ತಿಳ್ಕೊಂತೀನಿ. ಅಯ್ಯೋ ಅಜ್ಜಿ ಅಣಬೆ ಸಾರು ಅಂತಂದು ಆಸೆ ಪಟ್ಟು ಉಣ್ಣಕ್ ಕುತ್ಕೊಂಡತಿ. ಉಣ್ಣಕ್ ಬಿಡು, ಅದ್ನೆಲ್ಲ ಯಾಕೆ ತೆಗೆಯಕ್ಕೆ ಈಗ? ಅಜ್ಜಿ ಅಜ್ಜಿ ಹಂಗಾರೆ ನೀನು ಹೊಟ್ಟೆ ತುಂಬ ಉಣ್ಣು, ಆಮೇಲೆ ನಿಧಾನ ಕುತ್ಕೊಂಡು ಹೇಳುವಂತೆ ನಿನ್ ಕತೆನ. ಅಯ್ಯೋ ನಮ್ಮ ಅವ್ವಯ್ಯ ನಮ್ಮ ಅಪ್ಪ ಏನೋ ನೆನ್ಸಿದ ತಕ್ಷಣ ಯಾಕೋ ಮುಂದಿದ್ದಂತ ಅಣಬೆ ಸಾರೇ ಹೊಟ್ಟೆಗಿಳು ತಿಳ್ಬಿಡಪ್ಪ. ನನಗೆ ಮನ್ಸಿಗೆಲ್ಲ ನೋವಾದಂಗ ಆಗ್ಬಿಡ್ತತಿ ಅವ್ರನ್ನೆಲ್ಲ ನೆನ್ಸ್ಕೊಂಡಾಗ. ಅಜ್ಜಿ ಅಜ್ಜಿ ನಿನಗ್ ಮನ್ಸಿಗೆ ಬೇಜಾರಾಕತಿ ಅಂದ್ರೆ ಇವನ್ ಹೇಳಕ್ ಹೋಗ್ಬೇಡ. ನೀನು ಯಾವಾಗ ನಿನಗೆ ಹೇಳ್ಬೇಕು ಅನ್ಸ್ತತ ಅವಾಗೆ ಹೇಳಂತ ಬಿಡಜ್ಜಿ. ಪಾಪ ಅವ್ರನ್ನ ನೆನ್ಸ್ಕೊಂಡ ತಕ್ಷಣ ಮನ್ಸಿಗೆ ನೋವಾದ್ರೂ ಅವ್ರು ಪಟ್ಟಿರೋ ಕಷ್ಟಗಳನ್ನೆಲ್ಲ ನಾವ್ ಹೇಳ್ಕೊಂತ ಹೋದ್ರೆ ನಾವ್ ಏನು ಅಲ್ ಪಾಪ. ಆಟೊಂದು ಕಷ್ಟಪಟ್ಟು ಅವರ ನಮ್ಮನ್ನ ಸಾಕಿ ಬೆಳೆಸಿದ್ರು ಪಾಪ. ಈಗ ನೀನೇನು ಹೊಟ್ಟೆ ತುಂಬ ಉಂತಿದೆಯಲ್ಲ, ಮುದ್ದೆಂಗಿ ತಟ್ಟೆ ತುಂಬ ಮುದ್ದೆನ, ಅವಾಗ ಆ ತರ ಇದೇ ಇರ್ಲಿಲ್ಲ ಪಾಪ. ಕಷ್ಟಪಟ್ಟು ಒಂದೊಂದು ತುತ್ತಿಗೂ ಕಷ್ಟಪಟ್ಟು ದುಡ್ದು ಉಣ್ತಾ ಇದ್ರು ಗೊತ್ತಾ? ಹೌದಾ? ಯಾಕಜ್ಜಿ? ಯಾಕಂದ್ರೆ ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಹುಡ್ತಾನೆ ನಾವೆಲ್ಲ ಶ್ರೀಮಂತರಲ್ಲ ಕಣಪ್ಪ. ನಾವು ಕೂಲಿ ಪಾಲಿ ಮಾಡ್ಕೊಂಡು ತಿಂದು ಬಂದಿರರೆ. ಆವಾಗಿನ ಪರಿಸ್ಥಿತಿಗಳು ಹಂಗಂಗಿದ್ದು. ಅವಾಗ ಏನ್ ಮಾಡ್ತಿದ್ಲು ಒಂದೊಂದ್ ಕಿತ ನಮ್ಮ ಮನೆಗೆ ಉಣ್ಣಕ್ಕೆ ಮುದ್ದೆಗೆ ಇಟ್ಟೇ ಇರ್ತಿರ್ಲಿಲ್ಲ ಕಡ್ಲ ಪಾಪ. ನಮ್ಮ ಅಪ್ಪಯ್ಯ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿಸ್ಕೊಂಬಂದು ನಮ್ಮ ಅವ್ವಯ್ಯಗೆ ಇಟ್ಕೊಡೋದು. ನಮ್ಮ ಅಪ್ಪ ಮುದ್ದೆ ನಮ್ಮ ಅಪ್ಪ ತಂದು ಕೊಟ್ಮೇಲೆ ನಮ್ಮ ಅವ್ವಯ್ಯ ನಮಗೆಲ್ಲ ಮುದ್ದೆ ಮಾಡಿ ಉಣ್ಣಕ್ಕಿಕ್ಕದು. ಅಲ್ಲಿ ಇಲ್ಲಿ ಹೊಲ್ದಾಗ ಹೋಗಿ ಸೊಪ್ಪು ಬಿಡ್ಸ್ಕೊಂಬಂದು ನಮ್ಮವ್ವ ಸೊಪ್ಪು ಸಾರು ಮಾಡಿ ಉಣ್ಣಕ್ಕಿರ್ತಿತ್ತು ಕಣ್ಲ ಪಾಪ. ನಾವು ಇವನೇ ಕಷ್ಟಪಟ್ಟು ನಮ್ಮ ಮಕ್ಕಳು ಉಪವಾಸ ಇರಬಾರ್ದು ಅಂತ ಹೇಳಿ ಅಲ್ಲಿ ಇಲ್ಲಿ ಇಸ್ಕೊಂಬಂದ್ಬಿಟ್ಟಾದ್ರೂ ನಮಗೆ ಉಣ್ಣಕ್ಕಿ ಮಾಡಾಕರು. ಹೌದೇನಜ್ಜಿ? ಪಾಪ ಅಲಜ್ಜಿ. ಕಣಪ್ಪ, ಅವರಿಗೆ ನಮ್ಮ ಮಕ್ಕಳು ಹೊಟ್ಟೆ ತುಂಬಿದ್ರೆ ಸಾಕು, ನಾವು ಕಷ್ಟಪಟ್ಟದ್ದೇನು ಕಣ್ಣಿ ಕಾಣಕ್ಕಿಲ್ಲ ಅಂತ ಅನ್ನೋರು. ಅಂತ ಕಷ್ಟಪಟ್ಟು ಬದುಕಿದಾರ ಅವರು ಜೀವನದಾಗಿ. ಗ್ರೇಟ್ ಬಿಡಜ್ಜಿ. ಪಾಪ ನಮ್ಮ ಅವ್ವಯ್ಯ ಏನು ಅಂತ ನಿನಗಿನ ಗೊತ್ತಿಲ್ಲ. ನಮ್ಮ ಅವ್ವಯ್ಯ ನಮ್ಮನ್ನೆಲ್ಲ ಹೆಂಗ್ ಸಾಕ್ತು ಅಂದ್ರೆ ಎಂತ ಕಷ್ಟ ಯೋನೆ ಬಂದ್ರು ಯಾವುದಕ್ಕೂ ಜಗ್ಗಲ್ದಂಗೆ ಬೊಗ್ಗಲ್ದಂಗೆ ನಮ್ಮನ್ನ ಸಾಕ್ತು ಕಣ್ಲ ಪಾಪ. ನಾನುನುವೆ ನಿಮ್ಮ ಚಿಕ್ಕಜ್ಜಿನುವೆ ನಿಮ್ಮ ಮಾವಜ್ಜಿ ಬರ್ತತಲ್ಲ ಮಾವಜ್ಜಿನುವೆ ಎಲ್ಲರನ್ನೂ ಸಾಕಿ ದೊಡ್ಡರ್ ಮಾಡ್ತು. ಆ ಪುಟ್ಟಿದ ಕಷ್ಟಗಳನ್ನೆಲ್ಲ ಹೇಳ್ಕೊಂತ ಹೋದ್ರೆ ನನಗಿನ್ನೂ ಮನಸ್ಸಿಗೆ ನೋವಾಗಿ ಕಣ್ಣ ತಂತಾನೆ ನೀರು ಬರ್ತದ ಕಣ್ಲ ಪಾಪ. ಹೌದೇನಜ್ಜಿ? ನಿಮ್ಮ ಅಮ್ಮ ಹಂಗೆಲ್ಲ ಮಾಡ್ತಾ? ಪಾಪ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪಯ್ಯ ಭಾರಿ ಕುಡ್ಕ. ಆದ್ರೂ ಕುಡ್ಕಾದ್ರೂ ಒಳ್ಳೆನೆ ತುಂಬಾ. ಆದ್ರೆ ಏನಂದ್ರೆ ಕುಡ್ದು ಬಂದ್ ದಿನ ನಮ್ಮ ಅವ್ವನ ಒಡಿಯನು ಉಡ್ಸನು ಬೇಸನು ಎಲ್ಲ ಮಾಡನು. ನಾವು ದಿನ ನಿತ್ಯ ಕಣ್ಣೀರು ಹಾಕ್ಯಂಡು ಹೊಳ್ತಿದ್ವಿ. ಅಪ್ಪ ಹೊಡಿಬೇಡ ಅವ್ವಯ್ಯನ ಹೊಡಿಬೇಡ ಅಂತಂಗ್ ಹೊಡೆದ್ರು ನಮ್ಮ ಅವ್ವಯ್ಯ ಸಹಿಸ್ಕೊಂಡು ಗಂಡಿಗೆ ಯಾವತ್ತು ತಿಳ್ಸಿ ಹೊಡಿಲಿಲ್ಲ ಬಡಿಲಿಲ್ಲ ಬೈಲಿಲ್ಲ. ಗಂಡು ಹೊಡೆದ್ರು ಹೊಡ್ಸ್ಕೆನೋಳು ಬೈಸ್ಕೆನೋಳು. ಮತ್ ನಮಗೆ ಉಣ್ಣಕ್ ಮಾಡಿಕ್ಕಳು ಸಾಕಳು ಹೊಲ್ಕೋಗಳು ಬರಳು ಕೂಲಿ ಮಾಡಳು ಎಲ್ಲ ಮಾಡಿ. ಆದ್ರೂ ಮೈ ನೋವು ಆದ್ರೂ ಮಕ್ಳಿದ್ರಿಗೆ ಯಾರಿಗೂ ತೋರ್ಸ್ಕೊಂತಿರ್ಲಿಲ್ಲ. ನೋವಾಕತ್ತವೆ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಪಾಪ ಅಲ್ವೇನಜ್ಜಿ? ಪಾಪ ಹಂಗೆಲ್ಲ ಒಜ್ಜ ಹೊಡೆದ್ರು ಪಾಪ ಒಜ್ಜಿ ಹೆಂಗ್ ಸಹಿಸ್ಕೊಂತಿತ್ತು? ಒಜ್ಜಿ ಮತ್ ಸುಮ್ಮನೆ ಇರ್ತಿತ್ತೆ, ಮತ್ತೆ ಅವ್ರ ಮನೆಯವ್ರಿಗೆ ಹೋಗಿ ಏನು ಹೇಳ್ತಿರ್ಲಿಲ್ವೇ? ಅದೇ ಕಣ್ಲ ಪಾಪ ನಮ್ಮವ್ವನ ಶಕ್ತಿ. ಏನಂದ್ರೆ ನಮ್ಮವ್ವ ಕಂಡು ಹೊಡೆದ್ರು ಬಡ್ದ್ರು ಅತ್ತೆಮ್ಮವ್ವ ಬೈದ್ರು ಅಂದ್ರು ಆಡಿದ್ರು ಯಾರ ಹತ್ರನು ಎಲ್ಲ ಏನು ಅನ್ಸ್ಕೊಂಡ್ರು ನಮ್ಮವ್ವಯ್ಯ ಗಂಡು ಮನೆ ಬಿಟ್ಟು ಹೋಗ್ಲಿಲ್ಲ. ಮಕ್ಕಳು ಮರಿ ಗಂಡ ನನಗೆ ಏಟೆ ಹೊಡಿಲಿ ಏಟೆ ಅನ್ಲಿ ಮಾಡಲಿ ನನ್ನ ಗಂಡ ಅಂದು ನಾವು ಮರ್ಯಾದೆಯಾಗಿ ಬಾಳ್ಬೇಕು ಮರ್ಯಾದೆಸ್ತ್ರಾಗಿ ಬಾಳ್ಬೇಕು ಅಂತೇಳಿ ನಮ್ಮವ್ವ ಎಲ್ಲ ಕಷ್ಟಗಳ್ನು ನೋವುಗಳ್ನು ನುಂಗ್ಕೊಂಡು ಗಂಡು ಮನೆಗೆ ಇದ್ಲು. ಯಾವತ್ತು ಕೆಟ್ಟು ತೋರ್ ಮನೆ ಕಡೆ ಹೋಗ್ಲಿಲ್ಲ. ಹೋದ್ರೆ ನಾಳೆ ದಿನ ಗಂಡು ಬಿಟ್ಟು ಬಂದಳು ಕುಡುಕ್ ಗಂಡ ಹೊಡೆದ್ನಂತೆ ಅನ್ನೋ ಹೆಸರು ಬರ್ತದೆ ನನಗೆ. ತೋರ್ ಮನೆಗೆ ಕೆಟ್ಟು ಹೋಗ್ಬಾರ್ದಲ್ಲ ಅಂತೇಳಿ ನಮ್ಮವ್ವ ಕಷ್ಟ ಬಂದ್ರು ಸುಖ ಬಂದ್ರು ಏನೇ ಬಂದ್ರು ಗಂಡು ಮನೆಗೆ ಇದ್ದು ಜಯಿಸಿದ್ದು ಕಣ್ಲ ಪಾಪ. ಅವಳಂಗೆ ಜಯಿಸಿದ್ಕೆ ನಾವಿವತ್ತು ದೊಡ್ಡರಾಗಿ ಈ ಸ್ಥಿತಿಗೆ ಬಂದು ನಿಂತ್ಕೊಂಡಿವಿ. ಅಯ್ಯೋ ಪಾಪ
ಪಾಪ ಕಣಜಿ, ಆದ್ರೂ ಗ್ರೇಟ್ ಕಣಜಿ ನಿಮ್ಮವ್ವ. ಹ್ಞೂ ಕಣ್ಲ ಪಾಪ, ಈ ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದ ಯಾವುದೂ ಇಲ್ಲ. ನನ್ನ ತಾಯಿ ಇಡೀ ಪ್ರಪಂಚಕ್ಕೆ ಗ್ರೇಟ್. ಹ್ಞೂ ಕಣಜಿ, ನಿಜವಾಗ್ಲೂ ನಿಮ್ಮ ಅಮ್ಮ ಗ್ರೇಟ್. ಹ್ಞೂ ಕಣ್ಲ ಪಾಪ, ಅವತ್ತು ನಮ್ಮ ಅಪ್ಪಯ್ಯ ಹೊಡ್ದ ಬೋಡ್ದ ಅಂತಂದು ದಿನನಿತ್ಯ ಉರಿಸಿದ್ರು. ನಮ್ಮವ್ವ ಏನಾದರೂ ಅವತ್ತು ನಮ್ಮನ್ನೆಲ್ಲ ಬಿಟ್ಟು ತೋರ್ ಮನೆಗೆ ಹೋಗಿ ಸೇರ್ಕೊಂಡಿದ್ರೆ ನಾವೆಲ್ಲ ಹಿಂಗಿರಕ್ಕಾಗ್ತಿತ್ತೆ? ನಾನಾಗಲಿ, ರಂಗಾಗಲಿ, ನಿಮ್ಮ ಮಾವಜ್ಜ ಆಗಲಿ ಎಲ್ಲರೂ ಒಂದು ಸ್ಥಾನಕ್ಕೆ ಬರ್ತಿದ್ವಾ? ಇಲ್ಲ, ನಮ್ಮ ಜೀವನ ಅವತ್ತೇ ಹಾಳಾಗೋಗ್ತಿತ್ತು. ಈಗ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಅವಳೇ ಕಾರಣ ಕಣ್ಣ ಪಾಪ. ನನ್ನ ಮಹಾ ತಾಯಿನೇ ಕಾರಣ. ಹೌದೇನಜ್ಜಿ? ಹ್ಞೂ ಕಣಪ್ಪ, ಇನ್ನು ಹೇಳ್ತಾ ಹೋದ್ರೆ ನಿಮ್ಮ ಅಜ್ಜಿವು ಭಾಳ ಸಾಧನೆಗಳದಾವೆ. ಅವುಗಳು ಒಂದಿನಕ್ಕೆಲ್ಲ ಸಾಕಾಗಕ್ಕಿಲ್ಲ ಹೇಳಕ್ಕೆ. ಒಂದು ತಿಂಗಳಾದ್ಗಟ್ಲೆ ಕುತ್ಕೊಂಡ್ರು ಮುಗಿಯಕ್ಕಿಲ್ಲ. ಅವಳೆಷ್ಟು ಕಷ್ಟಪಟ್ಟಾಳ, ಅಷ್ಟೇ ಧೈರ್ಯವಂತೆ ಕೂಡ, ಶಕ್ತಿವಂತೆ ಕೂಡ. ಎಲ್ಲರನ್ನು ಎದುರಿಸಿ ನಿಂತು ಬಾಳಿ ಬದುಕಿರಳು. ಹೌದೇನಜ್ಜಿ? ಹಂಗಾದ್ರೆ ಜೀವನದ ಕಷ್ಟಗಳನ್ನ ಭಾರಿ ಅನುಭವಿಸಿ ಜಯಿಸ್ಕೊಂಬಂದ ತಂಗಾರೆ. ಹ್ಞೂ ಕಣ್ಲ ಪಾಪ, ಅವಾಗೆಲ್ಲ ಇವಾಗೆಲ್ಲ ನಾವು ಹೆಂಗೆ ಸಮವಾದ ಯಾರೇ ಹೊಲ್ದಾಗಿ ನೆಲದ ಹೊಲ್ದಾಗಿ ತಿನ್ಕೊಂತೀವಲ್ಲ, ಬೆಳೆ ಬೆಳ್ಕೊಂಡು ತಿಂತೀವಲ್ಲ, ಹಂಗೆಲ್ಲ ಇರಲಿಲ್ಲ. ನಮಗೆ ಹೊಲನೇ ಇರಲಿಲ್ಲ ಕಣ್ಲ ಪಾಪ. ನಮ್ಮ ಅಪ್ಪಯ್ಯ ಈ ಗುಡ್ಡ ಇರ್ತಾವಲ್ಲ, ಬೇಟ ಗುಡ್ಡಗಳನ್ನೆಲ್ಲ ಕೊಡ್ದ್ಬಿಟ್ಟು ಸಾವ್ರಿ ಹೊಲ ಮಾಡಿದ್ದು. ನಮ್ಮವ್ವಯ್ಯ ನಮ್ಮ ಅಪ್ಪಯ್ಯ ಹೊಲ್ದಾಗೆ ಬೆಳೆಗಳನ್ನ ಬೆಳೆಯೋಕ್ಕೆ ಈ ಬೀಜ ಗೊಬ್ಬರಗಳನ್ನೆಲ್ಲ ಓದ್ಕೊಂಡು ಹೋಗ್ಬೇಕಲ್ಲ, ತಲೆ ಮೇಲೆ ಓದ್ಕೊಂಡು ಹೋಗಿ ಗುಡ್ಡದ ಮಟ್ಟಿವರೆಗೂ ಸಾಕ್ಸ್ಬಿಟ್ಟು ಬಿತ್ತನೆ ಮಾಡಿ ಮತ್ತದು ಬೆಳೆ ಬೆಳೆದ್ರಿ ಇವನ್ ಹಂಗೆ ಕೆಳಗೆ ಇಳ್ಬಿಡ್ತತೆ? ಇಲ್ಲ, ಅವುಗಳನ್ನ ತಲೆ ಮೇಲೆ ಒತ್ಕೊಂಡು ಮತ್ತೆ ಮೊಟ್ಟಿಯಿಂದ ಕೆಳಗಿಳಿಯರು. ಅವ್ರ ನೆತ್ತಿಗಳು ಕೈ ಕಾಲುಗಳೆಲ್ಲ ಭಾರ ಹೆಂಗೆಂದ್ರೆ ಆ ದೇವರಿಗೆ ಪ್ರೀತಿ. ಈಗ ಸಮವಾದ ನೆಲದೊಳಗೆ ಬೆಳ್ಕೊಂಡು ತಿನ್ನಕ್ಕೆ ಒದ್ದಾಡ್ತಾರೆ. ಆಗ ಮೊಟ್ಟಿ ಹೊತ್ತಿ ಬೆಳೆದು ಸಾಕಿ ಎಲ್ಲರನ್ನೂ ಸಾಕಿ ಬೆಳೆಸಿದ್ದಾರೆ. ಮೊಟ್ಟಿ ಹೊತ್ತಿ ಹಿಡಿತಿದ್ರಂದ್ರೆ ಅದು 100 ಆನೆ ಬಲದ ಶಕ್ತಿ ಇರ್ಬೇಕು ಮನುಷ್ಯನಿಗೆ. ಮೊಟ್ಟಿ ಹತ್ತಿ ಇಳಿದು ಬದುಕು ಮಾಡೋದು ಅಂತ ಕೆಲಸ ಮಾಡಿರೋರು ಅವರು. ವಾ, ಹೌದೇನಜ್ಜಿ? ಪಾಪ, ಮೊಟ್ಟಿ ಎಲ್ಲ ಹೊತ್ತಿ ಕೆಲಸ ಮಾಡಿದಾರ. ಪಾಪ ಬಿಡು. ಪಾಪ ಅಷ್ಟೇ ಅಲ್ಲ, ನಮ್ಮವ್ವಯ್ಯ ಗೊಣಿಸ್ತಾರ ಹೊಲ್ದಾಗೆ ಉಳ್ಮೆನು ಮಾಡತ್ತೆ. ನಮ್ಮ ಅಪ್ಪಯ್ಯ ಕುಡ್ಕಲ್ಲ, ಯಾವಾಗಲೂ ಕುಡ್ದಿರೋದ ಬ್ಯಾಸೆನೂ ನೆಟ್ಟಿಗೆ ಹೊಡಿತಿರ್ಲಿಲ್ಲ. ಬರೀ ದನಗಳಿಗೆ ಹೊಡಿಯೋದು ಬೊಯ್ಯೋದು ಬರೀ ಅದನ್ನೇ ಮಾಡ್ತಿದ್ದ. ಅಂತ ಕುಡ್ಕೊಂಡು ಕಟ್ಕೊಂಡು ನಮ್ಮವ್ವಯ್ಯ ಗುಡ್ಡ ಹತ್ತಿ ಮಟ್ಟಿ ಹತ್ತಿ ದನಗಳನ್ನ ಹೊಡ್ಕೊಂಡು ಬೀಜನ ಬಿತ್ತನೆ ಮಾಡ್ಕೊಂಡು ಬ್ಯಾಸೆ ಹೊಡೆದು ಸಾಲು ಮುಚ್ಚಾಳು ನಮ್ಮವ್ವಯ್ಯ. ನಮ್ಮವ್ವಯ್ಯ ಗಣಸ್ ಮಾಡ್ದಂಗೆ ಹೊಲ್ದಾಗೂ ಬದುಕು ಮಾಡ್ತಿದ್ಲು, ಮನೆಗೂ ಬದುಕು ಮಾಡ್ತಿದ್ಲು ಕಣ್ಲ ಪಾಪ. ನಮ್ಮ ಮನೆಗೆ ಬಿತ್ತನೆ ಕೆಲಸ ಬಂದು ಅವೆಲ್ಲ ಸಣ್ಣರು. ನಮ್ಮ ಅಪ್ಪಯ್ಯ ಕುಡಿಯೋನು. ನಮ್ಮವ್ವಯ್ಯ ಆ ಬಿತ್ತನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ಲು ಅಂದರೆ ಅಬ್ಬಬ್ಬಬ್ಬ, ಆ ಕಣ್ಣಾಗ ಈಗ ನೆನ್ಸ್ಕೊಂಡ್ರೆ ದಳ ನೀರು ಬರ್ತವೆ. ಅಂತ ಮಹಾ ತಾಯಿ ಅಕ್ಕಿ. ಅದು ಹೆಂಗೆ ಸಹಿಸ್ಕೊಂಡು ಅದು ಹೆಂಗೆ ಅಂತ ಗಂಡನ ಇಟ್ಕೊಂಡು ಬಾಳೆ ಮಾಡಿ ಬದುಕು ಮಾಡಿದ್ಲು ಇವನು. ಈಗಿನ ಕಾಲದಾಗೆ ಗಂಡ ತಂದಾಕಿದ್ದ ಮಾಡ್ಕೊಂಡು ತಿನ್ನಕ್ಕೆ ಎಷ್ಟೆಲ್ಲ ಬಾಯಿ ಮಾಡ್ತಾರೆ ಹೆಂಗಸ್ರುಗಳು. ಆವಾಗ ಆಗಿನ ಕಷ್ಟಪಟ್ಟಿರಲ್ಲ ಹೆಂಗಸ್ರುಗಳು ಅದಾರಲ್ಲ, ಅವರೆಲ್ಲ ಮಹಾನ್ ಶಕ್ತಿವಂತರ ಅವರೆಲ್ಲ. ಅಲ್ಲಿ ಕಣಜಿ, ಗಂಡ್ಮಕ್ಳು ಥರ ಬ್ಯಾಸೆನೂ ಹೊಡೆದತ್ತ ನಿಮ್ಮವ್ವಯ್ಯ. ಕಣ್ಲ ಪಾಪ, ನಮ್ಮವ್ವಯ್ಯ ಎಲ್ಲದನ್ನು ಮಾಡೈತೆ. ಯಾಕಂದ್ರೆ ನಮ್ಮಪ್ಪಯ್ಯ ಯಾವಾಗ ನೋಡಿದ್ರು ಕುಡಿದಿರ್ತದ್ನ, ಹಂಗಾಗಿ ನಮ್ಮವ್ವಯ್ಯ ಎಲ್ಲ ತಲೆ ಮೇಲೆ ಬಾರ್ ಬೀಳೋದು. ವಾಡಿಸ್ಕೇಳಲ್ಲ ನಮ್ಮವ್ವಯ್ಯ. ಅಯ್ಯಪ್ಪ ಸುಮ್ಮನೆ ಕುಡ್ದು ಬರೋದು, ವಾಡಿಯೋದು. ಕುಡ್ದು ಬಂದ್ರೆ ಮನ್ಸ್ರ ಮೇಲೆ ಯಾಚನೆ ಇರ್ತದಿಲ್ಲ. ಅವ್ವಯ್ಯನ ಮೇಲೆ ಜಾಗ್ಲಕ್ಕೆ ಹೋಗೋದು ಬೊಯ್ಯೋದು. ನಮ್ಮ ಅಪ್ಪಯ್ಯನ ಅವ್ವಂದ್ರಿದ್ರಲ್ಲ, ನಮ್ಮ ಅಜ್ಜಿ ಅವರು ನಮ್ಮ ಅಪ್ಪಯ್ಯಗೆ ಇವ್ನ ಯಾಕೆ ಕುಳಿಸಿದಿ ಆಟ ಬಂದ್ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ಅವನ ಹತ್ರ ಹೊಡೆದ ತಿಂತಿಯಲ್ಲಿ ಅವನ್ನ ವಿಸ ಹಾಕಿ ಸಾಯಿಸಿ ಅಂತ ಒಂದರೆ ಹೆಚ್ಚು. ಆದ್ರೂ ನಮ್ಮವ್ವಯ್ಯ ನಮ್ಮ ಅಪ್ಪಯ್ಯಗೆ ವಿಸ ಸಾಯಿಸು ಅಂದ್ರಲ್ಲ ಅವರು. ಆದ್ರೂ ನಮ್ಮವ್ವಯ್ಯ ಏನು ಮಾಡಿದ್ಲು ಗೊತ್ತಾ? ನಮ್ಮಪ್ಪ ಹೊಡಿಲಿ ಬಡಿಲಿ ಅವನೇ ನನ್ನ ಗಂಡ ಸರ್ವಸ್ವ ಅಂತ ಹೇಳ್ಬಿಟ್ಟು ಬೋಡ್ಸ್ಕೊಂಡು ಮತ್ತು ಹೊನ್ಸ್ಕೊಂಡು ಅಯ್ಯಪ್ಪ ಗುಣ್ಣಕ್ಕೆ ಮಾಡಿಟ್ಟು ಮತ್ತೆ ಉಣ್ಸೋಳು. ಅಯ್ಯಪ್ಪ ಉಪವಾಸ ಇದ್ರೂ ಸರ್ವತ್ತಾಗಲಿ ಎದ್ದಾಳಿಸ್ಬಿಟ್ಟು ಒಂದಿಟ್ಟು ಉಣ್ಣು ನಡಿಯಪ್ಪ, ಹಂಗೆ ಮಕ್ಕಂದೆ ಉಪವಾಸ ಕೊಳಗಿಳಿ ಸುಟ್ಟಕ್ಕವೆ ಕುಡ್ದಿ ಅಂತೇಳಿ ಸರ್ವತ್ನಿಗೆ ಎದ್ದು ನಮ್ಮ ಅಪ್ಪಯ್ಯ ಉಣ್ಸೋಳು. ನಮ್ಮ ಅಪ್ಪಯ್ಯ ಕುಡಿದ್ಬಿಟ್ಟು ಹುಚ್ಚು ಮಾಡೋದು, ಸಾಯ್ತೀನಿ ನೇಣಕ್ಕೆ ಸಾಯ್ತೀನಿ ರೇಲಿಗೆ ಬಿದ್ದು ಸಾಯ್ತೀನಿ ಅಂತ ಒದ್ದಾಡೋನು. ಅಂತ ನಮ್ಮವ್ವ ಸರ್ವತ್ನಿಗೆಲ್ಲ ಅಪ್ಪನ ಹುಡ್ಕೊಂಬರಕ್ಕೆ ಹೋದಳು. ಅಯ್ಯೋ ಎಲ್ಲಿ ಹೋದ್ನ ಏನು, ಟ್ರೈನಿಗೆ ಬಿದ್ದನೇನು, ಅಲ್ಲೋದ್ಲ ಇಲ್ಲೋದ್ಲ ಅಂತ ಹುಡ್ಕೊಂಬಂದು ಮತ್ತವನ್ನ ಮನೆಗೆ ಉಣಿಸಿ ತಿನ್ನಿಸಿ ಮನ್ಸಾಳು.
ಗೊತ್ತಾ? ಈ ಊಟಾರ ಎಲ್ಲ ಕಷ್ಟಪಟ್ಟಳು ನಮ್ಮ ಅವ್ವಯ್ಯ. ಮತ್ತೆ ರಾತ್ರಿ ಎಲ್ಲ ಅಪ್ಪಯ್ಯನ ಕಾಲ ನಿದ್ದೆಗೆ ಇಟ್ಬಿಟ್ಟು ಮತ್ತೆ ನಾವು ಸ್ಕೂಲಿಗೆ ಹೋಗ್ಬೇಕಲ್ಲ, ನಮಗೆ ಮತ್ತೆ ಅಡುಗೆ ಮಾಡ್ಬೇಕಲ್ಲ, ಮತ್ತೆ ನಿದ್ದೆಗೆ ಇಟ್ಕೊಂಡು ಮತ್ತೆ ನಮಗೆಲ್ಲ ಅಡುಗೆ ಮಾಡಿ ನಮ್ಮನ್ನು ಚೆನ್ನಾಗಿ ಹೋದ್ರಿ ಮಾಡ್ರಿ ಅಂತ ಸ್ಕೂಲಿಗೆ ಕಳ್ಸೋದು. ಮತ್ತೆ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ರಾಸುಗಳನ್ನೆಲ್ಲ ಹಿಡ್ಕೊಂಡು ದನಗಳನ್ನೆಲ್ಲ ಮತ್ತೆ ಹೊಲಕ್ಕೆ ಹೋಗೋಳು, ಮತ್ತೆ ಹೊಲದ ಕೆಲಸ, ಮತ್ತೆ ಮನೆಗೆ ಬಂದು ಮಕ್ಳ ಕೆಲಸ, ಮಕ್ಳಿಗೆ ಅಡುಗೆ ಮಾಡೋದು, ಮತ್ತೆ ಗಂಡು ರಾತ್ರಿ ಎಲ್ಲ ಕುಡಿದು ಬರೋದು. ಮತ್ತೆ ಇದೇ ಬಂಡು ಕಂಡ್ಲ ಪಾಪ. ನಾವು ಸಣ್ಣರಿಂದ ದೊಡ್ಡರಾಗಿ ಮದುವೆ ಆಗೋವರೆಗೂ ನಮ್ಮ ಅವ್ವಯ್ಯ ಇದೇ ಕಷ್ಟನೇ ಅನುಭವಿಸ್ತಾ ಬಂದ್ಬಿಟ್ಲು. ಒಂದಿನಕ್ಕೂ ಒಂದು ನಗು ಇಲ್ಲ, ಸಂತೋಷ ಇಲ್ಲ, ಖುಷಿ ಇಲ್ಲ. ನಮ್ಮ ಅವ್ವನ ಜೀವನದಲ್ಲಿ ಏನೇನು ಸಿಗಲಿಲ್ಲ. ಮಕ್ಳ ಕಾಲಕ್ಕಾರ ಸುಖವಾಗಿರೋಣ ಅಂತ ನಮ್ಮ ಅವ್ವಯ್ಯ ಮಕ್ಳ ಕಾಲಕ್ಕೆ ಸುಖವಾಗಿರ್ತೀನಿ ಬಿಡು ನಾನು ಅಂತ ಬಯಸ್ಕೊಂಡಿದ್ದಾಳೆ ನಮ್ಮ ಅವ್ವಯ್ಯ. ಮತ್ತೆ ಅವಜ್ಜಿಗೆ ಮಕ್ಳ ಕಾಲಕ್ಕಾರ ಸುಖ ಸಿಗ್ಲಿಲ್ವೇನಜ್ಜಿ? ಸಂತೋಷವಾಗಿರ್ಲೇ ಇಲ್ವಾ? ಪಾಪ ಅದೇ ಹೇಳ್ತೀನಿ. ಮಕ್ಳ ಕಾಲಕ್ಕೆ ಸುಖವಾಗಿರೋಣ ಅಂತಂದು ಅವ್ವಯ್ಯ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ಲು, ಎಲ್ಲರನ್ನು ಚೆನ್ನಾಗಿ ಸಾಕಿದ್ಲು, ಬೆಳೆಸಿದ್ಲು. ಎಲ್ಲರೂ ಒಂದೊಂದು ಸ್ಥಾನಕ್ಕೆ ನಿಲ್ಬೇಕು ಅಂತಂದು ಎಲ್ಲರನ್ನು ಚೆನ್ನಾಗಿ ಓದಿಸಿದ್ಲು, ಎಲ್ಲರನ್ನು ಮಾಡಿದ್ಲು. ಮತ್ತು ಹೆಣ್ಣು ಮಕ್ಕಳ ನಾವು ಆಗಿನ ಕಾಲದಾಗೆಲ್ಲ ಹೆಣ್ಣು ಮಕ್ಕಳನ್ನ ಬೇಗ ಮದುವೆ ಮಾಡಿ ಕೊಟ್ಬಿಡ್ತಾರೆ. ದೊಡ್ಡವರಾದ ತಕ್ಷಣ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಹಂಗಾಗಿ ಮದುವೆಗಳನ್ನ ಮಾಡಿಬಿಟ್ರು ನಮಗೆ ಕಡೆಗಳು ಮಾಡಿ ಒಳ್ಳೆ ಮನೆಗೆ ಮಕ್ಕಳು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ನಮ್ಮ ಅವ್ವಯ್ಯ ಕುಡ್ಕೊಂಡು ಗಂಡನ ಇಟ್ಕೊಂಡಿಗೆ ಮದುವೆ ಮಾಡಿ ನಮ್ಮನ್ನ ಗಂಡು ಮನೆಗೆ ಕಳಿಸ್ಬಿಟ್ಲು. ಅದು ಮದುವೆ ಬಂದು ಮಾಡಿಕೆಂತ ಮಾಡಿದ್ದು. ಅಪ್ಪಯ್ಯ ಹೆಣ್ಮಕ್ಳು ಮದುವೆಗೆ ಅಂತ ಹೇಳ್ಬಿಟ್ಟು ಒಂದು 4 ಅಕ್ಕಿ ಕಾಳು ಹಾಕ್ಲಿಲ್ಲ. ಯಾಕಂದ್ರೆ ಕುಡ್ಕ ಎಲ್ಲ ಕುಡಿದಿರ್ತಿತ್ತು, ಯಾಚರಿಲ್ದಂಗೆ ಎಲ್ಲೋ ಗಲಾಟೆ ಮಾಡ್ಕೊಂಡು ಬಿದ್ದಿರ್ತಿತ್ತು. ಮಕ್ಕಳು ಮದುವೆನೂ ನೆಟ್ಟಗೆ ಮಾಡಲಿಲ್ಲ. ಅವ್ವಯ್ಯ ಕಣ್ಣೀರು ಹಾಕಿ ಅಂತ ನಮಗೆ ಅಕ್ಷತೆ ಕಾಳು ಹಾಕಿ ಮದುವೆ ಮಾಡಿ ಕಳಿಸಿದ್ರು ಕಣ್ಲ ಪಾಪ. ಆಟ ಕಷ್ಟಪಟ್ಟು ಮದುವೆ ಮಾಡ್ತು, ಸಾಲ ಸೂಲ ಮಾಡಿ ಕುಡ್ಕೊಂಡು ಗಂಡು ಇಟ್ಕೊಂಡು. ಅಯ್ಯಯ್ಯೋ ಅದನ್ನ ಹೇಳ್ತಾ ಹೋದ್ರೆ ಬ್ಯಾಡ. ಅಯ್ಯೋ ಆಗಕ್ಕೆ ನಮ್ಮನ್ನೆಲ್ಲ ಸಾಕಿ ಈ ಥರ ಸ್ಥಿತಿಗೆ ಬೆಳೆಸಿ ನಮ್ಮನ್ನ ದೊಡ್ಡವ್ರು ಮಾಡಿ ಮದುವೆ ಮಾಡಿ ಗಂಡು ಮನೆ ಚೆನ್ನಾಗಿ ಬಾಳ್ವೆ ಮಾಡಲಿ ಅಂತ ಕಳಿಸ್ಕೊಡ್ತು ಕಣ್ಲ ಪಾಪ. ಆಮೇಲೆ ಏನಾಯ್ತಜ್ಜಿ? ಆಮೇಲೆ ಇನ್ನೇನ್ಲ ಪಾಪ. ಅಯ್ಯವಾಗತ್ತಿಗೆ ಎಲ್ಲ ಸಹಿಸ್ಕೊಂಡ್ರು. ಅಯ್ಯೋ ಒಂದು ಜಾಗದಾಗ ಬ್ಯಾರೆ ಯಾರು ಇದ್ದಿದ್ರೆ ಇಷ್ಟೊತ್ತಿಗೆ ಕೆರೆನ ಬಾವಿನೇ ಅಂತ ಹೇಳಿ ಮಕ್ಕಳು ಸಮೇತ ಹೇಳ್ಕೊಂಡು ಹೋಗಿ ಕೆರೆನ ಬಾವಿನೇ ಬೀಳ್ತಿದ್ಲು. ಅಂತ ಕೆಲಸ ಮಾಡ್ಕೊಂಬಾರ್ದಲ್ಲ, ಕಷ್ಟಗಳನ್ನೆಲ್ಲ ಜಯಿಸ್ಕೊಂಡು ಹೋಗ್ಬೇಕಲ್ಲ, ಇವನಿಗೆ ಕಷ್ಟ ಬಂದ್ರು ಎದುರಿಸಿ ನಿಲ್ಲಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎದುರು ನಿಂತಳು. ನಮಗೂ ಈಗ ಅದೇ ಬುದ್ಧಿನೇ ಕಲಿಸಿದಾಳೆ. ಏನೇ ಕಷ್ಟ ಬಂದ್ರು ಯಾವುದಕ್ಕೂ ಜಗ್ಲಿಲ್ದಂಗೆ ಎದುರ್ಲಿಲ್ದಂಗೆ ಬದುಕಿ ಬಾಳೆ ಮಾಡಿ ತೋರಿಸ್ರಿ, ಅದು ಜೀವನ ಅಂತ ಧೈರ್ಯ ತುಂಬಳು. ಆಕೆ ಹೇಳ್ಕೊಂತ ಬುದ್ಧಿವಂತಿಕೆನೆಯ ನಾವಿವಾಗ ಜಾಣತನದಿಂದ ಏನೇ ಕಷ್ಟ ಬಂದ್ರು ಎದುರಿಸ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದೇನಜ್ಜಿ? ನಿಮ್ಮ ಅಮ್ಮ ನಿಮಗೆ ಎಷ್ಟೊಂದು ಧೈರ್ಯ ತುಂಬಿರೋದಕ್ಕೆ ನೀನು ಇಷ್ಟು ಧೈರ್ಯವಾಗಿ ನಮ್ಮನ್ನೆಲ್ಲ ಎದುರಿಸ್ತಾ ಇರೋದು ಅಲ್ಲ? ಕಣ್ಲ ಪಾಪ ಹಂಗೆ ಅಂತ ನಮ್ಮವ್ವನ ಧೈರ್ಯನೇ ಮತ್ತೆ ನನಗೆ ಇಷ್ಟು ಧೈರ್ಯವಾಗಿರೋ ಕಾರಣ. ಮತ್ತೇನಾಯ್ತು? ಮತ್ತೇನಾಗತ್ತ ಪಾಪ, 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಲು ಅವ್ವಯ್ಯ. ಮತ್ತಿನ್ನು ಉಳ್ದ ಒಬ್ಬ ಮಗನಂತೂ ಸರ್ವಸ್ವ ಪ್ರಾಣ, ನನ್ನ ಜೀವ ಅವನು ಅಂತ ಅಂದು ಅವನು ಚೆನ್ನಾಗಿ ಸಾಕಿದ್ಲು. ಅವನು ಯಾವುದೇ ಕೆಲ್ಸಕ್ಕೆ ಹೋಗ್ತೀನಿ ಮಾಡಕ್ಕೆ ಹೋಗ್ತೀನಿ ಅಂದ್ರು ಅವನಿಗಂದು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ. ಅವನಿಗಂತೂ ಏನು ಕೊರತೆ ಮಾಡ್ದಂಗೆ ಸಾಕಿದ್ಲು. ಹೌದೇನಜ್ಜಿ? ಮತ್ತೆ ಆ ಮಾವಯ್ಯಜ್ಜ ಏನ್ ಮಾಡ್ತು? ಅಯ್ಯೋ ಅವನೇನು ಮಾಡಲಿಲ್ಲ. ಅವನಿಗೆ ಒಂದ್ಕಿತ ಹಿಂಗೆ ಹುಷಾರಿರ್ಲಿಲ್ಲ ಕಣ್ಲ ಪಾಪ. ಅವನಿಗೆ ಅದ್ಯೋನು ಹೊಟ್ಟೆಗೇನೋ ಸಮಸ್ಯೆ ಬಂದು ಏನೋ ಆಗಿತ್ತು. ಹಂಗಾಗಿ ಆಸ್ಪತ್ರೆಗೆ ತೋರಿಸಿದ್ರು. ಅವಾಗ ಅವನಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಬರೋದು ಏನೋ ಬರೋದು ಆಗ್ತಿತ್ತು. ಆಗ್ತಿತ್ತು. ಆಸ್ಪತ್ರೆಗೆ ತೋರಿಸಿದ್ರು. ಏನೋ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂದ್ರು ಕಣ್ಲ ಪಾಪ. ಆಪ್ರೇಷನ್ನ ಮಾಡ್ಸಕ್ಕಾರ ಅವ್ವಯ್ಯ ಒಂದು ರೀತಿ ಸಂಕಟ ಪಟ್ಲು. ಹೊಟ್ಟೆ ಹುಟ್ಟಿದ್ದು ಕರುಳು ಹಚ್ಚಿ ಮುಟ್ಕೊಂಬಂದಿರೋಕೆ ಅಂದಲ್ಲ. ಅಯ್ಯೋ ನನ್ನ ಮಗನ ಉಳಿಸಪ್ಪ ದೇವರೇ, ನನ್ನ ಜೀವ ತಗೊಳಪ್ಪ, ನನ್ನ ಮಗಗೆ ಯಾವುದು ತೊಂದರೆ ಕೊಡಬೇಡಪ್ಪ ದೇವರೇ, ನನ್ನ ಮಗನ ಉಳಿಸಿ ಬಾಳೆ ಬದುಕೋ ಥರ ಮಾಡಪ್ಪ, ನನ್ನ ಜೀವ ತಗೊಳಪ್ಪ ಅಂತಂದು ದೇವ್ರ ಹತ್ರ ಕೂತ್ಕೊಂಡು ಗೋಗರಿ ಹೇಳ್ಕೊಂಡ್ಲ ಪಾಪ. ಕಣ್ಣೀರು ಹಾಕಳು. ಅವನಿಗೆ ಅಷ್ಟೊಂದು ಪ್ರೀತಿ ಕೊಟ್ಟದಾಳು. ಅಷ್ಟೊಂದು ಕಣ್ಣೀರು ಹಾಕಿ ಸಾಕಿ ಬೆಳೆಸಿದಾಳು. ನನ್ನ ಜೀವ ಹೋದ್ರೂ ನನ್ನ ಮಗನಿಗೆ ಏನು ತೊಂದರೆ ಆಗಬಾರ್ದು, ಅವ್ನು ಚೆನ್ನಾಗಿರ್ಬೇಕು, ಅವ್ನು ಬಾಳ್ಬೇಕು, ಅವ್ನು ಬದುಕಬೇಕು ಅಂತಾನೇ ಅವ್ವಯ್ಯ ಮಗನಿಗೋಸ್ಕರ ತನ್ನ ಪ್ರಾಣನೇ ಕೊಡಕ್ಕೆ ಸಿದ್ಧವಾಗಿದ್ವಿ. ಹೌದೇನಜ್ಜಿ? ಪಾಪ ಆಮೇಲೆ ಇನ್ನೇನ್ಲ ಪಾಪ,
ತಾಯಿ ಕಣ್ಣೀರಿಗೆ ದೇವ್ರು ವರ ಕೊಡ್ದಲೇ ಇರ್ತಾನ. ಮಗನ್ನ ಹುಷಾರ್ ಮಾಡ್ದ, ಚೆನ್ನಾಗಂಗ್ ಮಾಡ್ದ ದೇವ್ರು. ತಾಯಿ ಮತ್ತೆ ಸಂಕಟ ಪಟ್ರೆ ಯಾವ ದೇವ್ರು ಸುಮ್ಕಿರ್ತಾನೆ? ಕೊಡ್ತಾನಪ್ಪ ಅಲ್ವಾ? ನಮ್ಮವ್ವ ಹಿಂಗ್ ಕಷ್ಟ ಸುಖಕ್ಕೆ ದೇವ್ರು ಕೊಂಡ್ಬಿಟ್ಟು ಮಗನ್ನೇನ ಹುಷಾರ್ ಮಾಡ್ದ. ಆಮೇಲೆ ಅವಜ್ಜಿ ಖುಷಿಯಾಗಿತ್ತ? ಅಯ್ಯೋ ದೇವ್ರೆ, ಜೀವನದಲ್ಲಿ ಅಯ್ಯೋಗೆ ಖುಷಿ ಅನ್ನೋದೇ ಇಲ್ಲ, ಬೇರೆಯವ್ರ ಮಾತ್ರ ನಗ್ಸೋದು. ನಮ್ಮವ್ವ ಹೆಂಗಂದ್ರೆ ಒಳಗೆ ಎಷ್ಟೇ ಸಂಕಟಿದ್ದುವ 4 ಜನರಿಗೆ ಹೋದಾಗ ಅವ್ರನ್ನ ನಗ್ಸೋದು, ಏನನ್ನ ತಮಾಷೆ ಮಾಡ್ಕೊಂಡು ಎಲ್ರನ್ನ ನಗ್ಸಿ ಎಲ್ರನ್ನೂ ಖುಷಿ ಪಡಿಸೋದು. ಆದರೆ ನಮ್ಮವ್ವನ ಜೀವನದಾಗೆ ಯಾವ ಒಳ್ಳೆ ಖುಷಿನೂ ಇರಲಿಲ್ಲ, ಸಂತೋಷನೂ ಇರಲಿಲ್ಲ. ಬೇರೆಯವ್ರನ್ನ ನಗಿಸ್ತಾ ಇತ್ತು, ಆದರೆ ತನ್ನ ಒಳ ಒಡಿಲಲ್ಲಿ ಎಷ್ಟೋ ಕಷ್ಟಗಳನ್ನ ನೋವುಗಳನ್ನ ತುಂಬಿಕೊಂಡು ಬೇರೆಯವ್ರನ್ನ ನಗಿಸ್ತಾ ಬದುಕ್ತಾ ಇತ್ತು. ಆಮೇಲೆ ಆಮೇಲೆ ಏನಾತಜ್ಜಿ? ಅಯ್ಯೋ ಪಾಪ, ಇನ್ನು ಹೇಳ್ತಾ ಹೋದ್ರೆ ನಿಮ್ಮ ಅಜ್ಜಿ ಬಗ್ಗೆ ಇನ್ನು ಎಷ್ಟು ದಿನ ಬೇಕಂದ್ರೆ ಸಾಕಾಗಲ್ಲ. ಇನ್ನು 106 ದಿನ ಬೇಕಾಕತ್ತೆ ಹೇಳ್ಕೆಂತ ಕುತ್ಕೊಂಡ್ರೆ. 106 ದಿನ ಬೇಕಾಕತ್ತಪ್ಪ. ನಿಮ್ಮ ಅಜ್ಜಿದು ದೊಡ್ಡ ಸ್ಟೋರಿನೇ ಇದೆ. ನಮ್ಮವ್ವ ಇಂದು ಒಂದು ದೊಡ್ಡ ಬಂಡಲ್ ಬುಕ್ಕೆ ಬರಿಬೋದು ಅಂತಾರಲ್ಲ, ಹಂಗೆ ಬರಿಬೋದು. ಅಜ್ಜಿ ಅಜ್ಜಿ ಹೇಳಜ್ಜಿ, ಮತ್ತೇನಾತಂತ ಹೇಳಜ್ಜಿ. ಮತ್ತೇನಾಕತ್ಲ ಪಾಪ, ಇದ್ದವೆ ಅಲ್ಲ ಸಣ್ಣ ಪುಟ್ಟ ದಿನ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರ್ತಾವಲ್ಲ. ಸಣ್ಣ ಪುಟ್ಟ ಹಿಂಗೆ ಕುಂದು ಕೊರತೆಗಳು ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂತ ಹೋಗ್ತಾ ಇದ್ಲು. ಮತ್ತೆ ಇನ್ನೊಂದು ಜೀವನ ದೊಡ್ಡದು ಅಂತಂದ್ರೆ ಮತ್ತೆ ಮಗನ ಮದುವೆ ಮಾಡ್ಬೇಕಲ್ಲ. ಅವ್ನು ಯಾವ್ದ ಹುಡುಗಿ ಇಷ್ಟಪಟ್ಟ ಯಾವ್ದೋ ಅಂತ ಹೇಳ್ಬಿಟ್ಟು ಅವಳನ್ನು ತಂದು ನಾನು ಅವಳೇ ಬೇಕು, ಅವಳಿಲ್ಲ ಅಂದ್ರೆ ನಾನು ಇರಲ್ಲ, ಸತ್ತೋಗ್ತೀನಿ ಅಂತ ಅಂದು ಕೂತ್ಕೊಂಡ. ಮತ್ತು ಮಗ ಸತ್ತೋಕನಲ್ಲಪ್ಪ ದೇವರೇ, ಯಾವುದಾದ್ರೂ ಇಷ್ಟಪಟ್ಬಿಟ್ಟಾನೆ. ಅವನು ಬದುಕೋದು ಬೇಕು, ಅವ್ನು ಚೆನ್ನಾಗಿರೋದು ಬೇಕು, ನಮಗೆ ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಅವಳು ಯಾವಳನ್ನ ಇಷ್ಟಪಟ್ಟು ಆಕಿನ ತಗೊಂಬಂದು ಗಂಟು ಹಾಕಿ ಮದುವೆ ಮಾಡಿದ್ರಪ್ಪ. ಆಮೇಲೆ ಆಮೇಲೆ ಅಜ್ಜಿ ಚೆನ್ನಾಗಾತ? ಆಮೇಲೆ ಖುಷಿಯಾಗಿತ್ತ? ಅಯ್ಯೋ ಪಾಪ, ಖುಷಿ ಅನ್ನೋದನ್ನ ದೇವರು ಅಯ್ಯೋ ನಾನೇ ಬರ್ದಿಲ್ಲ ಅಂತ ಅನಿಸ್ತತಿ. ಅಯ್ಯೋಗೆ ಮತ್ತು ಅದರಿಂದ ಖುಷಿನೇ ಸಿಗಲಿಲ್ಲ. ಮಗು ಮದುವೆ ಆದ್ಮೇಲಾದ್ರೂ ನಾವು ಖುಷಿಯಾಗಿರ್ಬೋದು, ಇನ್ಮೇಲಾದ್ರೂ ಚೆನ್ನಾಗಿರೋಣ, ಸೊಸೆ ಬಂದಾಳ ಮನೆಗೆ ಅಂತ ಅಂದ್ಕೊಂಡು ಸೊಸೆನ ಮಗಳ ಥರನೇ ನೋಡ್ಕೊಂಡ್ರು. ಒಂದು ಬದುಕು ಸತಿಗೂ ಮಾಡಕ್ಕೆ ಹಚ್ತದಿಲ್ಲ. ಅಯ್ಯೋ ನೆಗಡಕತಿ, ಶೀತಕತಿ, ಕೆಮ್ಮಕತಿ ಅಂತ ಹೇಳ್ಬಿಟ್ಟು ಸೊಸೆನ ಹೂ ನೋಡ್ಕೊಂತಾರಲ್ಲ, ಹಂಗೆ ನೋಡ್ಕೊಂಡ್ರು. ಅವಯ್ಯ ಅಪ್ಪಯ್ಯ, ಗಂಡು ಸತಿಗೂ ಆಟಯ್ಯ, ಹಂಗೆ ನೋಡ್ಕೊಂಡ್ರು. ಕೊನೆಗೆ ಏನು ಸಿಕ್ತು ಅಂತೀಯ ಪಾಪ? ಕೊನೆಗೆ ಏನೂ ಸಿಗಲಿಲ್ಲ. ನೋವು ಸಂಕಟ ಇದೇ ಆಗೋತು ಮಗನಿಂದಾಗಿ. ಮಗನು ಸ್ವಲ್ಪ ದಿನ ನೋಡ್ಕೊಂತ ಚೆನ್ನಾಗಿ, ಏನು ಆಗಿನಷ್ಟಾರಕ್ಕೆ ಚೆನ್ನಾಗಿ ನೋಡ್ಕೊಂತಾರೆ. ಆಮೇಲೆ ಅವ್ರಿಗೂ ಮಕ್ಕಳು ಮರಿ ಆದಾಗ ಆಮೇಲೆ ತಂದೆ ತಾಯಿಗಳು ಬೇಡವಾಗ್ತಾರೆ, ದೂರವಾಗ್ತಾರೆ. ಅವರೇ ದುಷ್ಟರು, ಅವರೇ ಎಲ್ಲ, ಅವರೇ ನಮ್ಮ ಜೀವನಕ್ಕೆ ಏನಂತಾರೆ, ಜೀವನಕ್ಕೆ ಕಂಟಿಗ ಅನ್ನೋ ಲೆವೆಲ್ಲಿಗೆ ತಂದೆ ತಾಯಿನ ದೂರ ಮಾಡಕ್ಕೆ ಹಚ್ಕೊಂಡ. ಅಯ್ಯೋ 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 ಅಜ್ಜಿ ಪಾಪ, ಅವಜ್ಜಿ ಎಷ್ಟೆಲ್ಲ ಕಷ್ಟಪಟ್ಟು ಬಂದತೆ ಜೀವನದಾಗೆ. ಅವಜ್ಜ ನಿಮ್ಮ ಅಣ್ಣ ಹಂಗೆಲ್ಲ ಮಾಡ್ತೇನಜ್ಜಿ? ಹ್ಞೂ ಕಣ್ಣ ಪಾಪ, ಕೊಟ್ಕೊಂಡು ಹೇಳ್ತೀನಿ ಹೆಚ್ಚಾಗ್ಬಿಟ್ಟಾಗ ಅವ್ವಯ್ಯ ಎಲ್ಲಿ ನೆನಪಿಗೆ ಬರ್ತಾಳೆ ಹೇಳು? ಮೂಲಿ ಬಿದ್ದಾಗ, ರೋಗ ಬಿದ್ದಾಗ ಅವ್ವಯ್ಯ ಕಣ್ಣೀರು ಹಾಕಿ ದೇವರೇ ನನ್ನ ಪ್ರಾಣ ತಗೋ, ನನ್ನ ಮಗನ ಪ್ರಾಣ ಉಳಿಸು ಅಂತ ಬೇಡ್ಕೊಂಡ್ವಿ. ಆದರೆ ಮಗ ಅದನ್ನು ಇವಳೆ ನನ್ನ ಜೀವನ ಕಂಟಕ, ನನ್ನ ಸಂಸಾರ ಹಾಳು ಮಾಡಿ ಇವಳೆ ಅಂತ ಹೇಳ್ಬಿಟ್ಟು ಅವಳನ್ನ ದೂರ ತಳ್ಳಕ್ಕೆ ಶುರು ಮಾಡ್ದ. ಎಲ್ಲರಿಗೂ ಒಡೆಯೋದು ಬಡಿಯೋದು ದುಷ್ಟದು ಮಾಡ್ದ. ಅವನು ಸುಮ್ಮನೆ ಇರ್ತಾನ? ಅವನು ಇದಕ್ಕೆ ಆ ದೇವ್ರು ಸುಮ್ಮನೆ ಬಿಡ್ತಾನೆ ಅವನ ಪಾಪ. ಅವನು ತಾಯಿ ಕಣ್ಣೀರು ಹಾಕ್ಸಿರನು, ಹೊಂದಿರನು, ಆಡಿರನು, ಬೈದಿರನು ಸುಮ್ಮನೆ ಬಿಡ್ತಾನೆ ದೇವರು ಅಂತ ಅನ್ಕೊಂಡಿದ್ಯಾ? ನೋಡಂತೆ ನಾಳೆ ದಿನ ಅವನು ಯಾವ ಸ್ಥಿತಿ ಅನುಭವಿಸ್ತಾನೆ ಅಂತಂದು. ಹೌದೇನಜ್ಜಿ? ಪಾಪ ಯಾಕಂಗ್ ಮಾಡಿದ್ರು ಅಜ್ಜಿಗೆ? ಪಾಪ ಅಜ್ಜಿ ಏನ್ ಮಾಡ್ತು? ಪಾಪ ಅಜ್ಜಿ ಏನ್ ಮಾಡ್ತಾಳಪ್ಪ? ಅಜ್ಜಿ ಕಷ್ಟಗಳನ್ನ ನೋಡಿ ಬದುಕಿ ಬಂದಿರಲ್ಲಪ್ಪ. ಒಂದೊಂದು ತುತ್ತಿನ ಬೆಲೆ, ಒಂದೊಂದು ಅಕ್ಕಿ ಕಾಳಿನ ಬೆಲೆನೂ ಆಕಿಗೆ ಗೊತ್ತಿತ್ತು. ಅಕ್ಕಿ ಕಾಳಿನ ಬೆಲೆನೂ ಗೊತ್ತಿದ್ದಾಗ ಮತ್ತೆ ಮನೆಗೆ ಸೊಸೆಯಾಗಿ ಬಂದವಳು. ಜನರಿಗೆ ಅಡುಗೆ ಮಾಡಬೇಕಾದ್ರೆ ಮನೆಗೆ ಎಷ್ಟು ಜನ ಆದರೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಬೇಕು, ಮನೆಯವ್ರ ಸಂತೋಷಕ್ಕೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಯಾವ ತಂದೆ ತಾಯಿಗಾಗಲಿ ಇದ್ದೇ ಇರ್ತೈತಿ. ಮತ್ತೆ ಬಂದಿರೋಳು ಮಗ ಸುಮ್ಮನೆ ಸಾಲ ಮಾಡಿ ಸೂಲ ಮಾಡಿ ತಂದು ಹಾಕ್ತಾನೆ, ನಾನು ಇದ್ದ ಮುಗ್ಗ ಬೇಸಾಕ್ದೆ ಮುಸ್ರೆಗೆ ಹಾಕ್ದೆ ಅಂತ ಅಂದರೆ ಮತ್ತೆ ಯಾವ ತಾನೇ ತಾಯಿ ಸಹಿಸ್ಕೊಂತಾಳಪ್ಪ? ಮತ್ತೆ ಹಿಂಗಿಂಗೆ ಮಾಡಿ ಹಿಂಗಿಂಗೆ ಮುಸ್ರೆಗೆ ಹಾಕ್ತಾಳಲ್ಲಪ್ಪ ಮಾಡಿ ನಿನ್ನ ಹೆಂಡತಿ, ಹೇಳಪ್ಪ ಬುದ್ಧಿವಾದ ಹೇಳಪ್ಪ ಅಂತ
ಬುದ್ಧಿವಾದ ಹೇಳೋದಾಟೆ ನಮ್ಮವನು. ಮತ್ತೆ ಯಾರೇ ಆಗಲಿ ಮತ್ತೆ ಕಷ್ಟದಿಂದ ಬಂದಿರ್ತೀವಿ ನಾವು, ಮತ್ತೆ ಈಗ ಬಂದಿರೋಳು ಹಿಂಗೆಲ್ಲ ಆಡಿದರೆ, ಹಿಂಗೆಲ್ಲ ಮಾಡಿದರೆ ಒಂದು ತುತ್ತಿನ ಬೆಲೆ ಗೊತ್ತಿಲ್ದಾಳು ಅನ್ನನ ಹಿಂಗೆ ಮಾಡಿ ಮಾಡಿ ಎಸಿತಾಳಲ್ಲ ಮುಸ್ರೆಗೆ. ನಾವೆಷ್ಟು ಕಷ್ಟಪಟ್ಟು ಬದುಕು ಬಂದೀವಿ, ಅಚ್ಚುಕಟ್ಟಾಗಿ ಮಾಡಲಿ, ಉಳಿಸ್ಕೊಂಡು ಹೋಗ್ಲಿ, ನನ್ನ ಮಗಂದು ಹಾಳಾಕತ್ತಲ್ಲ, ಹಾಳು ಮಾಡ್ತದಾಳಲ್ಲ ಇವಳು ಅಂತ ಹೇಳಿದ್ಲು ಆಟೆಗೆ. ಆದರೆ ಗಂಡಿಗೆ ಇವನ್ತಿ ಬಗ್ಗೆ ಇವನು ಹೇಳಂಗಿರಲಿಲ್ಲ. ಇವನ್ಕೆಲ್ಲ ಗಂಡನ ಬುಟ್ಟಿಗೆ ಹಾಕ್ಕೊಂಬಿಟ್ಟಿದ್ಲು. ಇನ್ನೇನು ಮಾಡ್ತಾಳೆ ಮತ್ತೆ? ಅವ್ವಯ್ಯ ಹೇಳಿದ್ದು ನಾವು ಅವ್ವ ಹಿಂಗೆ ಕೇಳೋ ಸ್ಥಿತಿಯಾಗಿದ್ನ ಮಾತನ್ನ ಇಲ್ಲ. ಏನಂತಿ ಮಾತು? ಅವಳಿಗೆ ಯಾಕಂತೀಯ ಮಾಡಲಿ ಬಿಡು, ಚಲ್ಲಿ ಬಿಡು, ನಿನ್ಗೇನಾಗೈತೆ? ನೀನು ತಂದಕ್ಕಂಗದಿಯ, ನೀನು ಮಾಡಕ್ಕಂಗದಿಯ, ನೀನು ದುಡಿಯಂಗದಿಯ? ನಾನು ತಂದಾಕ್ತೀನಿ, ಮಾಡಾಕ್ತೀನಿ, ಚಲ್ಲಿ ಬಿಡಾಕಿ, ಎಷ್ಟು ಚಂತಾಳೆ, ಚಲ್ಲಿ ಬಿಡು, ನಿನ್ಗೆ ಯಾಕೆ? ಮಾಡಿಟ್ಟಿದ್ದನ್ನ ತಿಂದು ಬಿದ್ದಿರು, ಮಾಡಿರು ಅಂತ ಅಂದಾಗ ಆ ತಾಯಿ ಮನಸ್ಸು ಎಷ್ಟು ನೋವಾಗಲ್ಲ, ಎಷ್ಟು ನೋವು ನಾನು ಇವನಿಗೋಸ್ಕರ ನಾನು ಕಣ್ಣೀರು ಹಾಕಿದ್ದು, ಇವನಿಗೋಸ್ಕರ ದೇವರ ಹತ್ರ ನಾನು ಬೇಡ್ಕೊಂಡಿದ್ದು, ನನ್ನ ಪ್ರಾಣ ತಗೋ ಅಂತ ಹೇಳಿ. ನಾನು ಇವನು ಸಾಲ ಮಾಡ್ತಾನೆ, ಸೂಲ ಮಾಡ್ತಾನೆ, ಕಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಇವನ ಜೀವನನ ಉಳ್ಸೋಕೆ ಹೋದರೆ, ನನ್ನ ಮಗನ ಉಳ್ಸೋಕೆ ಹೋದರೆ ಇವನು ನನಗೆ ಅಂತಾನೆ, ನನಗೆ ಆಡ್ತಾನೆ ಅಂತ ಆ ಜೀವ ದಿನ ನೊಂದು ಬೆಂದು ಹಳದು. ಮತ್ತಿನ್ನೇನು ಮಾಡ್ತಾರೆ? ಅಕ್ಕಿಗೆ ಸೊಸೆಗೆ ಬೈಯಕ್ಕೆ ಹೋಗ್ತಾರೆ. ಅವಾಗ ಅಯ್ಯೋ ಅವ್ರಿಗೆ ಬೈತಿ, ಅವಳಿಗೆ ಯಾಕೆ ಅಂತಿ ಅಂತ ಹೇಳಿ ತಂದೆ ತಾಯಿನಿ ಹಿಡ್ಕೊಂಡು ಹೊಡಿತಾನೆ. ಇಂಥ ಬದುಕೆಲ್ಲ ಮಾಡಿದಾನೆ, ಊರಿಗೆ ಬಿಟ್ಟಾನೆ, ಯಾವ ಸ್ಥಿತಿಗೆ ಹೋಗಿ ತಲುಪ್ತಾನೋ ಗೊತ್ತಿಲ್ಲ. ಅವನ ಜೀವನದಾಗೆ ಇಂಥವನ್ನೆಲ್ಲ ಮಾಡಿದ್ದಾನೆ. ಆದ್ರೂ ಆ ಮನಸ್ಸು, ತಾಯಿ ಮನಸ್ಸು ಏನಂತಿತ್ತು ಗೊತ್ತಾ? ನಾನು ಬಡಿಲಿ ಅವನು ಏನೇ ಮಾಡಲಿ, ಆದರೆ ಅವನ ಜೀವನದಾಗ ಚೆನ್ನಾಗಿರಲಿ, ನನ್ನ ಅಂದರು ಆಡಿದ್ರು ಜೀವನದಾಗ ಚೆನ್ನಾಗಿಟ್ಟಿರಪ್ಪ ದೇವ್ರಿ ಅಂತ ಇನ್ನೂ ದೇವ್ರನ್ನ ಬೇಡಿ ಇನ್ನೂ ದೇವ್ರನ್ನ ಬೇಡ್ಕೊಂಡು ಬದುಕ್ತಾ ಇದ್ಲು ನಮ್ಮ ಅವ್ವಯ್ಯ. ಹೌದೇನಜ್ಜಿ? ಪಾಪ ಅವಜ್ಜಿ ಅಷ್ಟೆಲ್ಲ ಕಷ್ಟಪಟ್ರು, ಮತ್ತೆ ಅವಜ್ಜಿಗೆ ಹಂಗೆಲ್ಲ ಮಾಡಿದ್ರ? ಅಯ್ಯೋ ಪಾಪ ಅವಜ್ಜಿ. ಕಳ್ಳ ಪಾಪ, ಅಷ್ಟೆಲ್ಲ ಕಷ್ಟನ ಅವಯ್ಯ ಅನ್ಭವಿಸಿದ್ರು. ನೋಡು ನಿನಗೆ ಎಷ್ಟು ಸಂಟಾತು ಅವ್ವಯ್ಯನ ಕಷ್ಟ ಕೇಳಿ. ಆದರೆ ಸ್ವಂತ ಹೊಟ್ಟೆ ಹುಟ್ಟಿದ ಮಗನೆಯ ನಮ್ಮವ್ವಯ್ಯ ಕಷ್ಟಪಟ್ಲು, ನಮ್ಮನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿಲ್ಲ ಅಂತ ಅವನ ಬಾಯಿಗೆ ಬರಲಿಲ್ಲ. ನಡಿ ಮನೆಯಿಂದ ಆಚೆಗೆ, ನೀನು ಹೋಗ್ತಾ ಇರು, ನೀನು ಮನೆಗೆ ಬಿಟ್ಟು ಹೋದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ನನ್ನ ಸಂಸಾರ ಹಾಳು ಮಾಡ್ತಿದ್ದೀನಿ ನೀನು ಅಂತ ಅಂದ. ಅವ್ವಯ್ಯ ಎಷ್ಟು ನೊಂದಿರಬಾರ್ದು, ಎಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿರಬಾರ್ದು. ಒಬ್ಬ ತಾಯಿ ಆದಳು. ಹೇಳು, ನಿನಗೆ ಏನು ಅನಿಸ್ತತೆ ಹೇಳು ಪಾಪ, ಇವನ್ನೆಲ್ಲ ಕೇಳಿದ್ರೆ ಏನು ಅನಿಸ್ತತೆ ಹೇಳು? ಅಜ್ಜಿ ಪಾಪ ಕಣಜ್ಜಿ, ಅಜ್ಜಿದು ಏನು ತಪ್ಪಿಲ್ಲ. ಮತ್ತೆ ಮಗನ ಕಷ್ಟಕ್ಕೆ ಮತ್ತೆ ಕಷ್ಟ ನೋಡ್ಲಾರ್ದ ಹಿಂಗ್ ಮಾಡ್ತಾಳಲ್ಲ ಅಂತ ಹೇಳ್ತತೆ. ಪಾಪ ಅಷ್ಟಕ್ಕೆ ಅಜ್ಜಿಗೆ ಹಂಗೆಲ್ಲ ಮಾಡಿದ ತಪ್ಪು ಕಣಜ್ಜಿ, ತಪ್ಪು. ಅಯ್ಯೋ ಪಾಪ ಇಷ್ಟೇ ಅಲ್ಲ, ಇನ್ನ ತುಂಬಾ ಐತಿ. ಅಯ್ಯೋ ಅದು ಒಂದು ಐತಿ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಬುಕ್ಕೆ ಬರಿಬೋದು ಅಂತಂದು. ಇನ್ನ ಅಷ್ಟು ನೋವು ಅನುಭವಿಸಿದಾಳೆ ಮಗನ ಕಾಲಾಗೆ. ತುಂಬಾ ನೋವು ತಿಂದಾಗಪ್ಪ, ತುಂಬಾ ನೋವು ತಿಂದು ಜೀವ ಅನ್ಬಾರ್ದೆಲ್ಲ ಅನ್ಸ್ಕೊಂಡಾಗೈತೆ, ಒಯ್ಬಾರ್ದೆಲ್ಲ ಬಯಸ್ಕೊಂಡಾಗೈತೆ. ಇನ್ನು ಬದುಕಿ ಬಾಳಿ ಆದ್ರೂ ನಂದ ದೈವವಾಗಿ ಬದುಕ್ತೀನಿ ಅನ್ನೋ ಜೀವ ಅದಾಗಿತ್ತು ಕಣೋ. ಅಂತ ಜೀವನ ಅಂತ ಉರ್ಸಿದನಲ್ಲ ಅವನು ದೇವರು. ಅವ್ನು ಯಾವ ಸ್ಥಿತಿಗೆ ಇಡ್ತಾನೋ ಏನು ಹೆಂಗಿಡ್ತಾನೋ ನನಗೆ ಗೊತ್ತಿಲ್ಲ ಕಣ್ಲ ಪಾಪ. ಒಟ್ಟಿನಲ್ಲಿ ಅವ್ರು ಮಾಡಿದ ಪಾಪನ ಅವ್ರು ಉಣ್ತಾರೆ ಅನ್ನೋದು ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಇದಂತರೂ ಕಟ್ಟಿಟ್ಟು ಬುತ್ತಿ. ಕಣಜಿ, ಅಜ್ಜಿಗೆ ಅಷ್ಟೆಲ್ಲ ಅನ್ಯಾಯ ಮಾಡಿರೋರು ಅವರಂತೂ ಯಾವತ್ತೂ ನೆಮ್ಮದಿಯಾಗಿರಲ್ಲ. ದೇವರು ಅವರಿಗೆ ತೋರಿಸ್ತಾನೆ, ಶಿಕ್ಷೆ ಕೊಡ್ತಾನೆ. ಕಣ್ಲ ಪಾಪ, ಅದೇ ನಂಬಿಕೆ ಭರವಸೆಗೆ ನಾವು ಬದುಕಿದ್ದು. ಮತ್ತೇನಜ್ಜಿ, ಮತ್ತೇನಾಯ್ತು? ಅವಜ್ಜಿ ಆಮೇಲೆ ಏನ್ ಮಾಡ್ತು? ಪಾಪ ಹೇಳಿದ್ನಲ್ಲ, ಈಗ ಹೇಳ್ಕೊಂತ ಹೋದ್ರೆ ಇನ್ನ ಬಹಳ ಐತೆ. ಇನ್ನೊಂದು ದಿನ ಯಾವತ್ತಾದ್ರೂ ಕೂತ್ಬಿಟ್ಟು ಹೇಳ್ತೀನಿ ತಗ, ಇದ್ರ ಮುಂದಿನ ದೇವನಾತು ಅಂತಂದು ಹೇಳ್ತೀನಿ ಕತೆಯ. ಈಗ ಸಾಕು ಇಷ್ಟಕ್ಕೆ. ಈಗ ಹೊಟ್ಟೆ ತುಂಬ ಉಣ್ಣನ. ನಮ್ಮ ಅವ್ವಿನ ಕತೆ ಕೇಳಿದ್ರು ಸಂತಾಗಿತ್ತು. ಹೊಟ್ಟೆಗೇನು ಊಟ ಹೋಗ್ತಾನೆ ಇರಲಿಲ್ಲ. ಅಣಬೆ ಸಾರು ಮಾಡ್ಕೊಂಡು ನಮ್ಮ ಅವ್ವಿನ ಕಷ್ಟಗಳನ್ನ ಹೇಳ್ಕೊಂಡ್ರು ನಮ್ಮ ಅವ್ವಯ್ಯ ಎದುರು ನಿಲ್ಲಿಸಿ ಬದುಕಿ ತೋರಿಸಿಲ್ಲ ನನ್ನ ಖುಷಿ ನನ್ನ ಮನದಲ್ಲಿ ಯಾವಾಗಲೂ ಐತೆ ಕಣ್ಲ ಪಾಪ. ಬಾ ಉಣ್ ಬಾ, ಹೊಟ್ಟೆ ತುಂಬ ಉಣ್ಣು. ಆಮೇಲೆ ಇನ್ನೊಂದು ಕೀತ ಯಾವಾಗಲಾದ್ರೂ ಇಂದ ಉಳಿದ್ ನಿಮ್ಮ ಅಜ್ಜಿ ಕತೆವ ಹೇಳ್ತೀನಿ. ಈಗ ಸಾಕಿಷ್ಟು ಇವತ್ತಿಗೆ. ಸರಿ ಕಣಜ್ಜಿ, ಆದ್ರೆ ಹೇಳ್ಬೇಕು, ನಾನು ಅಜ್ಜಿ ಕತೆ ಏನಾಯ್ತು ಮುಂದೆ ಅಂತ ತಿಳ್ಕೋಬೇಕು. ಮತ್ತೆ ಹೇಳ್ದಲೇ ಇರಬೇಡ. ಅಯ್ಯೋ ಹೇಳ್ತೀನಿ ಕಣ ನಮ್ಮಪ್ಪನೇ. ನಮ್ಮವ್ವಿನ ಕತೆ ಹೇಳಕ್ಕೆ ನನಗೆ ಹಾಕ್ಲಾ ಇದು ಹಿಂದೆ ಮುಂದೆ? ಹೇಳ್ತೀನಿ. ಸರಿ
ನೋಡಿದ್ರಲ್ಲ ಗೆಳೆಯರೆ, ನಮ್ಮ ಮುತ್ತಜ್ಜಿ ಕತೆ ಹೇಗಿತ್ತು ಅಂತ ಹೇಳಿ. ನಮ್ಮ ಮುತ್ತಜ್ಜಿ ಮುಂದೆ ಏನು ಮಾಡ್ತು, ಏನಾಯ್ತು, ಇನ್ನೂ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತು ಅನ್ನೋದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಂಗೆ ತುಂಬ ಇದೆ. ನಾನಂತೂ ಅಜ್ಜಿ ಹತ್ರ ಕತೆ ಹೇಳಿ ತಿಳ್ಕೊತೀನಿ. ನಿಮಗೂ ಮುಂದುವರೆದ ಭಾಗ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇದು ನಮ್ಮ ಅಜ್ಜಿಯ ಅಮ್ಮನ ಕತೆ ಆಗಿತ್ತು ಗೆಳೆಯರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.